ಟಿವಿ20 ಕನ್ನಡ ವಾಹಿನಿಯ ಫಲಶ್ರುತಿ ಜಾಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಫಾಗಿಂಗ್ ಮತ್ತು ಸ್ವಚ್ಛತಾ ಕಾರ್ಯ ಆರಂಭ. ದಿನಾಂಕ 11/2/2026 ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಸೊಳ್ಳೆ ನಿಯಂತ್ರಣಕ್ಕಾಗಿ ಫಾಗಿಂಗ್ ಮತ್ತು ಗ್ರಾಮ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ. ಜಾಲಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ನರಸಪ್ಪ ಅವರು ಸಿಬ್ಬಂದಿಗೆ ಸೊಳ್ಳೆ ನಾಶಕ ಫಾಗಿಂಗ್ ಯಂತ್ರಗಳು ಹಾಗೂ ಅಗತ್ಯ ಔಷಧಿಗಳನ್ನು ವಿತರಿಸಿದರು. ಜೊತೆಗೆ ಬಾವಿ ನೀರು ಶುದ್ಧೀಕರಣಕ್ಕಾಗಿ ಬ್ಲೀಚಿಂಗ್ ಪೌಡರ್ಗಳನ್ನು ಕೂಡ ವಿತರಣೆ ಮಾಡಲಾಗಿದೆ. ದಿನಾಂಕ 4/2/2026 ಕರ್ನಾಟಕ ಪ್ರಾಂತೀಯ ಕೃಷಿ ಮತ್ತು ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಗ್ರಾಮದಲ್ಲಿ ಸೊಳ್ಳೆ ಸಮಸ್ಯೆ ಹಾಗೂ ಅಸ್ವಚ್ಛತೆ ಕುರಿತು ಮನವಿ ಸಲ್ಲಿಸಿದ್ರು. ಈ ವಿಚಾರವನ್ನ ಟಿವಿ20 ಕನ್ನಡ ನ್ಯೂಸ್ ವಾಹಿನಿ ಪ್ರಸಾರ ಮಾಡಿತ್ತು. ಅದೇ ರೀತಿ ದಿನಾಂಕ 9/2/2026 ಜಾಲಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಅಬ್ದುಲ್ ರೆಹಮಾನ್ ಕುರೇಶಿ, ಭೀಮಣ್ಣ ಗುಮ್ಮಿದಾರ್, ಸುರೇಶ್ ಗೌಡ ಹಾಗೂ ಲಿಂಗಣ್ಣ ಮಕ್ಕಾಶಿ ನಾಯಕ ಪತ್ರಿಕಾಗೋಷ್ಠಿ ನಡೆಸಿ ತ್ವರಿತ ಕ್ರಮಕ್ಕೆ ಒತ್ತಾಯಿಸಿದ್ರು. ಈ ಬೆಳವಣಿಗೆಗಳನ್ನ ಟಿವಿ20 ಕನ್ನಡ ವಾಹಿನಿ ಚಾನೆಲ್ ಪ್ರಸಾರ ಮಾಡಿತ್ತು. ಈ ಎಲ್ಲ ಕ್ರಮಗಳ ಫಲವಾಗಿ ಇಂದು ಗ್ರಾಮದಲ್ಲಿ ಸ್ವಚ್ಛತೆ ಹಾಗೂ ಸೊಳ್ಳೆ ಕೀಟನಾಶಕ ಸಿಂಪಡಣೆ ಕಾರ್ಯ ಪ್ರಾರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಅಬ್ದುಲ್ ರೆಹಮಾನ್ ಕುರೇಶಿ ಅವರು ಟಿವಿ20 ಕನ್ನಡ ವಾಹಿನಿಗೆ ಅಭಿನಂದನೆ ಸಲ್ಲಿಸಿದ್ರು. ಈಗಾಗಲೇ ಟಿವಿ20 ಮಾಧ್ಯಮದ ಮಿತ್ರರು ಈ ನಮ್ಮ ಜಾಲಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ಸೊಳ್ಳೆ ಫಾಗಿಂಗ್ ವಿಷಯದಲ್ಲಿ ಈಗಾಗಲೇ ಸುದ್ದಿ ಪ್ರಸಾರವಾಗಿತ್ತು. ಈ ಒಂದು ಸುದ್ದಿಗೆ ಸ್ಪಂದಿಸಿ ನಮ್ಮ ಜಾಲಹಳ್ಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ವಿಡಿಯೋ ಅವರು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ನೀಡಿ ಇವತ್ತು ನಮ್ಮ ಜಾಲಹಳ್ಳಿಗೆ ಏನಪ್ಪ ಅಂತಂದರೆ ಫಾಗಿಂಗ್ ಮಷೀನ್ ಮತ್ತು ಹೀಗಾಗಿ ಈ ಬ್ಲೀಚಿಂಗ್ ಪೌಡರನ್ನು ಸಿಂಪಡಣೆ ಮಾಡೋಕ್ಕೆ ತಗೊಂಡಿದ್ದಾರೆ. ಅವರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಟಿವಿ9 ಮಾಧ್ಯಮದ ಮಿತ್ರರಿಗೂ ಟಿವಿ20 ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಸುದ್ದಿ ಪ್ರಸಾರ ಮಾಡಿರ್ತಕ್ಕಂಥ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇವೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ನರಸಪ್ಪ, ಕಾರ್ಯದರ್ಶಿ ಅಯ್ಯಪ್ಪ, ಸದಸ್ಯರು ಆದ ಮಕ್ತುಂ ಪರಶಿ, ಅಬ್ದುಲ್ ರೆಹಮಾನ್ ಕುರೇಶಿ, ಶಿವಪ್ಪ ಗಾಂಜಿ, ಕುಮಾರ್ ಸೇರಿ ಇತರ ಸದಸ್ಯರು ಹಾಜರಿದ್ದರು. ಇದೇ ವೇಳೆ ಊರಿನ ಗಣ್ಯರು ಆದ ವೆಂಕೋಬ, ತೋಟದ ನಿಂಗಣ್ಣ, ಹಂಪರಗುಂದಿ ಹನುಮಂತ, ದಯಾನಂದ ಸ್ವಾಮಿ, ಕೃಷಿದು ಪಟೇಲ್ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಭಾಗವಹಿಸಿದ್ರು. ಕಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.